ಅಕ್ಟೋಬರ್ 23, 2019 ಯುಕೆನ ಒಂದು ಸಣ್ಣ ಸಿಟಿ ಗ್ರೇಸೆಸೆಕ್ಸ್. ಮಧ್ಯರಾತ್ರಿ 1:30 ಅನ್ಸುತ್ತೆ. ಒಬ್ಬ ವ್ಯಕ್ತಿ ಬಂದು ಆ ಗಾಡಿಯ ಕಂಟೈನರ್ ಅನ್ನ ತೆಗಿತಾನೆ. ಆತ ಅದೇ ಲಾರಿಯ ಡ್ರೈವರ್ ಆಗಿರ್ತಾನೆ. ಅವನ ಹೆಸರು ಮಾರಿಸ್ ರಾಬಿನ್ಸನ್. ಯಾವಾಗ ಕಂಟೈನರ್ ನ ತೆಗಿತಾನೋ ತಕ್ಷಣ ಟಾಕ್ಸಿಕ್ ಗ್ಯಾಸ್ ಹೊರಗ್ ಬರುತ್ತೆ. ನೋಡ್ದವನು ಬೈದಲ್ಲೇ ಮುಳುಗೋಗ್ತಾನೆ. ಯಾಕಂದ್ರೆ ಇಡೀ ಕಂಟೈನರ್ ಶವಗಳ ರಾಶಿಯಿಂದಾನೆ ತುಂಬ ಹೋಗಿರುತ್ತೆ. ಅದನ್ನ ನೋಡ್ದವನ್ಗೆ ತಲೆ ಕೆಟ್ಟು ಹೋಗುತ್ತೆ. 5 ನಿಮಿಷ ಬಿಟ್ಟು ಆತ ಯುಕೆನ ಎಮರ್ಜೆನ್ಸಿ ನಂಬರ್ಗೆ ಫೋನ್ ಮಾಡ್ತಾನೆ. Hello callers, patient breathe in. Hello, no, I'm a lorry driver and I just lifted a trailer from the port. Okay, is the patient breathe in? No, I don't think so. Tell me approximately how many patients? 25. 25 patients not breathing. Yeah. ರಾಬಿನ್ಸನ್ಗೂ ಕೂಡ ಗೊತ್ತಿರ್ಲಿಲ್ಲ ಅಲ್ಲಿ 39 ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ. ಇದೇ ಟ್ರಕ್ ಯುರೋಪ್ನ ಸಾಕಷ್ಟು ಕಡೆಗಳಲ್ಲಿ ಓಡಾಡಿ ಅಲ್ಲಿನ CCTVಯಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಪೊಲೀಸರು ಬರ್ತಾರೆ. ಅವ್ರು ಬಂದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲಿನ ಒಬ್ರು ಕೂಡ ಜೀವಂತವಾಗಿರ್ಲಿಲ್ಲ ಅಂತ. ನೋಡಿ, ಅವರ ಸಾವು ಸಾಮಾನ್ಯವಾಗಂತೂ ಇರ್ಲಿಲ್ಲ. ಅವ್ರ ಬಾಯಲ್ಲಿ ತುಂಬಾನೇ ಬಿಳಿ ನೊರೆಗಳು ಬಂದಿರ್ತವೆ. ಹಾಗೆ ಪೊಲೀಸರಿಗೆ ಅನ್ಸುತ್ತೆ ಆ 39 ಜನರು ಕೂಡ ನರಳಿ ಸತ್ತಿದ್ರು ಅಂತ. ಸರಿ, ಅದಿರ್ಲಿ. ಈ 39 ಜನರ ಡೆಡ್ ಬಾಡೀಸ್ ಈ ಟ್ರಕ್ ನಲ್ಲಿ ಏನ್ ಮಾಡ್ತಿತ್ತು ನೋಡಿ. ಪೊಲೀಸ್ ಅವರೆಲ್ಲ ಇನ್ವೆಸ್ಟಿಗೇಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಇವರೆಲ್ಲರೂ ಇಲ್ಲೀಗಲ್ ಆಗಿ ಯುಕೆಗೆ ಬರ್ತಿದ್ರು ಅಂತ. ಹಾಗೇನೆ ಇವರೆಲ್ಲರೂ ಕೂಡ ಬೇರೆ ಬೇರೆ ದೇಶದವರೇನಾಗಿರ್ಲಿಲ್ಲ, ಎಲ್ಲ ಒಂದ್ ಕಡೆಯಿಂದಾನೇ ಬಂದಿದ್ರು. ಆ ಕಂಟ್ರಿನೇ ವಿಯೆಟ್ನಾಂ. ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಹ್ಯೂಮನ್ ಟ್ರಾಫಿಕಿಂಗ್ ನ ಅತ್ಯಂತ ದೊಡ್ಡ ಇನ್ವೆಸ್ಟಿಗೇಷನ್. ಅಲ್ಲ, ಅವ್ರ ಕತೆ ನೋಡಿ. ತಮ್ಮ ದೇಶನ ಬಿಟ್ಟು ಬೇರೆ ಇನ್ಯಾವುದೋ ದೇಶಕ್ಕೆ ಹೋಗಿ ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಸೆಟ್ಲ್ ಆಗೋದು ಅವರ ಪ್ಲಾನ್ ಆಗಿತ್ತು. ಹೀಗೆ ಅಡ್ಡದಾರಿಲ್ ಬರೋಕ್ಕೂ ಹಣ ಬೇಕಲ್ವಾ. ಈ ಹಣನ ಅವ್ರ ಫ್ಯಾಮಿಲಿನೇ ರೆಡಿ ಮಾಡ್ತಿತ್ತು. ಅವರ ಮನೆ ಜಮೀನನ್ನ ಮಾರಿ ಹಡ ಇಟ್ಟು ದುಡ್ಡನ್ನ ರೆಡಿ ಮಾಡ್ತಿದ್ರು. ಹೀಗೆ ಬಂದವ್ರೆಲ್ರು ಸಾಕಷ್ಟು ಕನ್ಸುಗಳನ್ನ ಹೊತ್ಕೊಂಡಿದ್ದವ್ರೆ. ಅವ್ರ ತಲೆಯಲ್ಲಿ ಇದ್ದಿದ್ದಿಷ್ಟೇ, ತಮ್ಮ ದೇಶನ ಬಿಟ್ಟು ಯುಕೆಗೆ ಹೋಗಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ತಮ್ಮ ಫ್ಯಾಮಿಲಿ ಕಳ್ಸೋದು, ಹಣ ಬಂದ್ಮೇಲೆ ತಮ್ಮ ದೇಶಕ್ಕೆ ವಾಪಸ್ ಬರೋದು. ಹೀಗೆ ಒಂದೇ ಕಂಟ್ರಿಯಿಂದ ಹೊರಟವರಲ್ಲಿ ಸಣ್ಣ ಸಣ್ಣ ಮಕ್ಳುಗಳು ಕೂಡ ಇರ್ತಿದ್ರು. ನೋಡಿ, ಇವ್ರು ಯುಕೆಗೆ ಹೋಗ್ಬೇಕಂದ್ರೆ ಕರ್ತ್ಕೊಂಡ್ ಹೋಗೋದಿಕ್ಕೆ ಸ್ವಲ್ಪ ಜನ ಇರ್ಲೇಬೇಕಲ್ಲ. ಹೀಗೆ ಇವರು ಕೂಡ ಯುಕೆ ನಲ್ಲಿ ಇದೇ ಕೆಲಸ ಮಾಡೋ ಒಂದು ನೆಟ್ವರ್ಕ್ ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಮುಂದೆ ಅವ್ರ ಪ್ಲಾನ್ ಪ್ರಕಾರನೇ ಅಕ್ಟೋಬರ್ 22 ಅಂದ್ರೆ ಅವ್ರು ಸಾಯೋ ಹಿಂದಿನ ದಿನ ಅವರೆಲ್ಲರೂ ಫ್ರಾನ್ಸ್ ನ ಬೆರಿನ್ ಅನ್ನೋ ಪ್ರದೇಶಕ್ಕೆ ಬರ್ತಾರೆ. ಅಂದ್ರೆ ನೋಡಿ, ವಿಯೆಟ್ನಾಂ ಇಲ್ಲಿದೆ. ಇಲ್ಲಿಂದ ಯುರೋಪ್ಗೆ ಬೇರೆ ಬೇರೆ ರೂಟ್ ಇಂದ ಎಲ್ರು ಬರ್ತಾರೆ. ಹೀಗೆ ಬಂದವರೆಲ್ರು ಒಬ್ರೊಬ್ರಾಗಿ ಆ ಲಾರಿಯನ್ನ ಹತ್ಕೊಳ್ತಾರೆ. ಇದು ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ನೋಡಿ, ಜನರೆಲ್ಲ ಏನ್ ಹತ್ತಿದ್ರು ಆ ಕಂಟೈನರ್ ಒಂದು ರೆಫ್ರಿಜರೇಟರ್ ಕಂಟೈನರ್ ಆಗಿರುತ್ತೆ. ಅಂದ್ರೆ ಅದರೊಳಗೆ ಕೆಡೋ ಅಂತ ವಸ್ತುಗಳೇನಾದ್ರೂ ಇದ್ರೆ ಅದ್ರೊಳಗೆ ಇಟ್ಟು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ನೋಡಿ, ಈ ಲಾರಿನಲ್ಲಿ ಜನರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದ ಡ್ರೈವರ್ ಯಮನ್ ಆರಿಸನ್ ಅಂತ. ಇವನ್ ಕೆಲ್ಸ ಏನಂದ್ರೆ ಬಂದವ್ರನ್ನೆಲ್ಲ ಹತ್ತಿಸ್ಕೊಂಡು ಫ್ರಾನ್ಸ್ ಹಾಗೆ ಬೆಲ್ಜಿಯಂ ಬಾರ್ಡರ್ ನ ಕ್ರಾಸ್ ಮಾಡಿ ಬೆಲ್ಜಿಯಂನ ಒಂದು ಪೋರ್ಟ್ ಗೆ ಕರ್ಕೊಂಡು ಹೋಗೋದು. ಹಾಗೇನೆ ಈ ಆರಿಸನ್ ಯಾವಾಗ ಫ್ರಾನ್ಸ್ ಬಾರ್ಡರ್ ನ ಕ್ರಾಸ್ ಮಾಡ್ತಾನೋ ಆಗ ಕಂಟೈನರ್ ನ ಟೆಂಪರೇಚರ್ ನಿಧಾನವಾಗಿ ಏರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ರೆಫ್ರಿಜರೇಟರ್ ಕಂಟೈನರ್ ಆಗಿದ್ರಿಂದಾನೆ ಅದ್ರೊಳಗೆ ಯಾವುದೇ ಶುದ್ಧ ಗಾಳಿ ಹೋಗ್ತಿರ್ಲಿಲ್ಲ. ಹೀಗೆ ಬಾರ್ಡರ್ ನ ಕ್ರಾಸ್ ಮಾಡಿ ಬೆಲ್ಜಿಯಂ ನ ಒಂದು ಪೋರ್ಟ್ ಹತ್ರ ಬರ್ತಾನೆ. ಬಂದವನ್ ಕೆಲಸ ಇಷ್ಟೇನೆ, ಆ ಕಂಟೈನರ್ ನ ಪೋರ್ಟ್ ಹತ್ರ ಬಿಟ್ಟು ಹೋಗೋದು. ನೋಡಿ, ಕಂಟೈನರ್ ನ ಒಂದ್ ಬಿಟ್ಟೋಗೋಷ್ಟ್ರಲ್ಲಿ ಮಧ್ಯಾಹ್ನ 3:36 ಅನ್ಸುತ್ತೆ. ಅವ್ರೆಲ್ರು 11 ಗಂಟೆಗೆ ಹೊರಟಿರ್ತಾರೆ. ಹಾಗೆ ಅವನು ಕೂಡ ತನ್ನ ಕೆಲಸನ ಪರ್ಫೆಕ್ಟ್ ಆಗಿ ಮಾಡಿ ಹೋಗ್ತಾನೆ. ಇದಾದ 23 ನಿಮಿಷಗಳ ನಂತರ ಈ ಕಂಟೈನರ್ ನ ಒಂದು ಹಡಗಿಗೆ ಹಾಕ್ತಾರೆ. ಆ ಹಡಗು ಹೊರಟಿದ್ದು ಸುಮಾರು 4 ಗಂಟೆ ಅನ್ಸುತ್ತೆ. ನೋಡಿ, ಈ ಹಡಗು ಸೀದಾ ಯುಕೆಗೆ ತಲುಪಬೇಕಾಗಿರುತ್ತೆ. ನೋಡಿ, ಯಾವಾಗ ಆ ಕಂಟೈನರ್ ನ ಹಡಗೊಳ್ಗೆ ಹಾಕ್ತಾರೋ ಅವ್ರು ಹೊರಗ್ ಬರೋ ಪರಿವೇ ಇರ್ಲಿಲ್ಲ. ಹಾಗೇನೆ 39 ಜನರು ಇದ್ದಿದ್ದ ಕಾರಣ ಅದ್ರೊಳಗೆ ಆಕ್ಸಿಜನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹೀಗೆ ಸಂಜೆ 6:35 ಅನ್ಸುತ್ತೆ. ಅದ್ರೊಳಗಿದ್ದ ಒಬ್ಬ ವ್ಯಕ್ತಿಯಿಂದ ವಿಯೆಟ್ನಾಂನ ಎಮರ್ಜೆನ್ಸಿ ನಂಬರ್ 113 ಗೆ ಫೋನ್ ಹೋಗುತ್ತೆ. ಆದ್ರೆ ವಿಯೆಟ್ನಾಂನ ಎಮರ್ಜೆನ್ಸಿ ನಂಬರ್ ಯುರೋಪ್ ನಲ್ಲಿ ಹೇಗೆ ವರ್ಕ್ ಆಗುತ್ತೆ. ಇದಾದ ಸ್ವಲ್ಪ ಹೊತ್ತಿನ ನಂತರ ಎಲ್ರು ತಮ್ಮ ತಮ್ಮ ಮನೆಗಳಿಗೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಬ್ರು, ನನ್ನನ್ನ ಕ್ಷಮಿಸು, ನಾನ್ ನಿಮ್ಮನ್ನ ನೋಡ್ಕೊಳ್ಳೋದಿಕ್ ಆಗೋದಿಲ್ಲ, ಐ ಆಮ್ ಸಾರಿ, ನನ್ಗೆ ಉಸಿರಾಡೋದಿಕ್ ಆಗ್ತಾ ಇಲ್ಲ, ನಾನು ಹೋಗ್ತಾ ಇದ್ದೀನಿ ಅನ್ಸುತ್ತೆ, ಐ ಆಮ್ ಸಾರಿ. ಹೀಗೆ ಅವ್ರೆಲ್ರು ತಮ್ಮ ಮನೆಗಳಿಗೆ ಮೆಸೇಜ್ ಮಾಡ್ತಾರೆ. ಈಗಾಗ್ಲೇ ಅವ್ರಿಗೆ ಗೊತ್ತಾಗಿತ್ತು ತಾವಿನ್ ಬದುಕೋದಿಲ್ಲ ಅಂತ. ಹೀಗೆ ಆ 39 ಜನರು ಕೂಡ ಆ ಕತ್ತಲಿನಲ್ಲೇ ನರಳೋದಕ್ಕೆ ಶುರು ಮಾಡ್ತಾರೆ. ಮಧ್ಯರಾತ್ರಿ 12 ಅನ್ಸುತ್ತೆ. ಅಷ್ಟೊತ್ತಿಗಾಗ್ಲೇ ಆ ಹಡಗು ಯುಕೆನ ಬಂದರಿಗೆ ಬಂದಿರುತ್ತೆ. ಹಾಗೇನೆ ಇಲ್ಲಿಂದ ಕರ್ಕೊಂಡು ಹೋಗೋದಿಕ್ಕೆ ಒಬ್ಬ ಡ್ರೈವರ್ ಬೇಕಲ್ವಾ, ಅವನು ಕೂಡ ಬರ್ತಾನೆ. ಹಾಗೇನೆ ಅವನು ಮಾರಿಸ್ ರಾಬಿನ್ಸನ್ ಆಗಿರ್ತಾನೆ. ಹೀಗೆ ಅವನು ಬಂದು ರಿಪೋರ್ಟ್ ಮಾಡಿ ಆ ಕಂಟೈನರ್ ನ ತಗೊಂಡೋಗೋ ಸಮಯದಲ್ಲಿ ಬಂದರಿನ ಸಿಬ್ಬಂದಿಗಳು ಹೇಳಿರ್ತಾರೆ, ಈ ಕಂಟೈನರ್ ನಿಂದ ಯಾಕೋ ಕೊಳೆತ ವಾಸನೆ ಬರ್ತಿದೆ ಅಂತ. ಅದನ್ನ ನೆಗ್ಲೆಕ್ಟ್ ಮಾಡಿ ಆ ಕಂಟೈನರ್ ನ ಮೊದ್ಲು ಬಂದರ್ನಿಂದ ತಗೊಂಡು ಹೊರಗ್ ಬರ್ತಾನೆ. ಅಷ್ಟೊತ್ತಿಗಾಗ್ಲೇ ಮತ್ತೊಂದು ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ಬೇರೆ ಯಾರ್ದು ಆಗಿರ್ಲಿಲ್ಲ. ಇದೇನ್ ನೆಟ್ವರ್ಕ್ ಇತ್ತು, ಈ ನೆಟ್ವರ್ಕ್
ನೆಟ್ವರ್ಕ್ ನ ಲೀಡರ್ ರಾಬಿನ್ಸನ್ ಗೆ ಮೆಸೇಜ್ ಮಾಡಿರ್ತಾನೆ, ಒಳಗಿದ್ದವ್ರಿಗೆ ಸ್ವಲ್ಪ ಗಾಳಿ ಬಿಡು, ಹಾಗೇನೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಹೊರಗ್ ಬಿಡ್ಬೇಡ, ಆದ್ರೆ ಗಾಳಿಯನ್ನ ಮಾತ್ರ ಕೊಡು ಅಂತ ಹೇಳಿರ್ತಾನೆ. ಸರಿ ಅಂತ ಅವ್ನ್ ಗಾಡಿ ಹಿಡಿದು ಡೋರ್ ನ ತೆಗ್ದಾಗ ಗೊತ್ತಾಗುತ್ತೆ ಅಷ್ಟೊತ್ತಿಗಾಗ್ಲೇ ಅಷ್ಟು ಜನ ಸತ್ತೋಗಿದ್ರು. ತಕ್ಷಣ ಅವನಿಗೆ ಗಾಬರಿ ಆಗುತ್ತೆ. ಆಗ್ಲೇ ಅವನು ತನ್ನ ಲೀಡರ್ ಗೆ ಫೋನ್ ಮಾಡ್ತಾನೆ. ಅದಾದ ಸ್ವಲ್ಪ ಹೊತ್ತು ನಂತರ ಯುಕೆ ನ ಎಮರ್ಜೆನ್ಸಿ ನಂಬರ್ ಗೆ ಫೋನ್ ಮಾಡ್ತಾನೆ. Hello, caller. Is patient breathing? Hello, no, I'm a lorry driver and I just lifted a trailer from the port. Okay, is the patient breathing? No, there's loads of them. There's immigrants in the back, but they're all lying on the ground. Okay, are they breathing? I don't think so. They're not breathing. Don't think so, no. Okay, tell me exactly what's happened. I went and lifted a trailer from Purfleet, the freight terminal. Yeah, And I got round to where I was going to park up for the night. yeah. And I heard the noise in the back, and I opened the door, and there's a bunch of them lying. How many approximately? ನೋಡಿ, ಸತ್ತವ್ರ ಮನೆಯವರ ಪುಣ್ಯನೇನೋ ಗೊತ್ತಿಲ್ಲ, ಆ ಡ್ರೈವರ್ರೇ ಎಮರ್ಜೆನ್ಸಿ ನಂಬರ್ಗೆ ಫೋನ್ ಮಾಡ್ದ. ಇನ್ ಕೇಸ್ ಅವ್ನ್ ಫೋನ್ ಮಾಡ್ಲಿಲ್ಲ ಅಂದಿದ್ರೆ ಆ ಎಲ್ಲಾ ಶವಗಳು ಕಾಡು ಪ್ರಾಣಿಗಳ ಆಹಾರ ಆಗ್ತಿತ್ತಷ್ಟೇ. ನೋಡಿ, ಯಾವಾಗ ನಮ್ಮ ಬಾಡಿನಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೋ ಆಗ ಬಾಯಿನಲ್ಲಿ ಬಿಳಿ ನೊರೆ ಬರೋದಿಕ್ಕೆ ಶುರು ಆಗುತ್ತೆ. ಇದನ್ನೇ ನಾನು ಮೊದ್ಲು ಹೇಳಿದ್ದು. ನೋಡಿ, ಇಲ್ಲಿಗಲ್ ಮೈಗ್ರೇಷನ್ ಅನ್ನೋದು ಎಷ್ಟು ಭಯಾನಕ ಅಂದ್ರೆ, ಉದಾಹರಣೆಗೆ ನಮ್ಮಲ್ಲೇ ತಗೊಳ್ಳಿ, ಭಾರತದಿಂದ ಅಮೆರಿಕಾಗೆ ಪ್ರತಿ ವರ್ಷ ಹತ್ತತ್ರ 7.5 ಲಕ್ಷ ಜನ ಹೋಗ್ತಾರೆ. ಆ ರೂಟ್ ನಲ್ಲಿ ಎಷ್ಟು ಜನ ಬದುಕ್ತಾರೆ, ಎಷ್ಟು ಜನ ಸಾಯ್ತಾರೆ ಅನ್ನೋ ಲೆಕ್ಕನೇ ಇರೋದಿಲ್ಲ. ಅಷ್ಟು ಭಯಾನಕ ಆ ರೂಟ್. ನಿಮ್ ತಲೆ ನೋಡ್ತಿರ್ಬಹುದು, ಇವರೆಲ್ಲ ಲೀಗಲ್ ಆಗಿ ಹೋಗ್ಬೋದಿತ್ತಲ್ಲ ವೀಸಾ ತಗೊಂಡು. ಆದ್ರೆ ವೀಸಾ ಸಿಗ್ಬೇಕಂದ್ರೆ ಮೇನ್ಲಿ ವೆರಿಫೈ ಆಗ್ಬೇಕು. ಹಾಗಾದ್ರೆ ಮಾತ್ರ ಎಲ್ರಿಗೂ ವೀಸಾ ಸಿಗುತ್ತೆ. ಇನ್ ಕೇಸ್ ಅದ್ ರಿಜೆಕ್ಟ್ ಆಯ್ತು ಅಂತ ಅಂದ್ರೆ ಅವ್ರು ಹೇಗ್ ಹೋಗ್ತಾರೆ? ಹೀಗೆ ಇವರೆಲ್ಲರೂ ಹುಡ್ಕೊಂಡ ಮಾರ್ಗನೇ ಇದು. ಅವತ್ ರಾತ್ರಿ ಆ 39 ಜನರು ಹೇಗ್ ನರಳಿ ಸತ್ರು ಅಂತ ನೆನೆಸ್ಕೊಂಡ್ರೆ ಅಷ್ಟ್ ಬೇಜಾರಾಗುತ್ತೆ. ಪಾಪ ಮನೆಯವ್ರಿಗೂ ಕೂಡ ನಾನು ಹಾಗೆ ಸಂಪಾದನೆ ಮಾಡ್ತೀನಿ, ಹೀಗ್ ಸಂಪಾದನೆ ಮಾಡ್ತೀನಿ ಅಂತ ಕನ್ಸುಗಳನ್ನ ಕೊಟ್ಟು ಹೊರಟಿರ್ತಾರೆ. ಆದ್ರೆ ಅವ್ರ ಈ ಒಂದ್ ಕನ್ಸಿಂದಾನೆ ಸಾಯೋ ಪರಿಸ್ಥಿತಿ ಬಂತು. ಸರಿ, ಇದು ಇವತ್ತಿನ ವಿಷಯ. ನಿಮ್ಗೆ ಇದೇ ರೀತಿ ಕಂಟೆಂಟ್ ಬೇಕಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇದು ಚಿದಂಬರ್ ಶೆಟ್ಟಿ.